ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸ್ವೀಟ್ ಕಾರ್ನ್ ತವಾ ರೋಸ್ಟ್ ಮಾಡೋಣ ಬನ್ನಿ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಾನು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ನಾನು 2 ಸ್ವೀಟ್ ಕಾರ್ನ್ ನಲ್ಲಿ 5 ಪೀಸ್ ಆಗಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಇದನ್ನ ಒಂದು 20 ನಿಮಿಷ 25 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ನೀರಲ್ಲಿ. ಒಂದು ಬಾಣಲಿಗೆ ಇಲ್ಲ ತಪ್ಪಲೆಗೆ ಹಾಕ್ಬಿಟ್ಟು ಸ್ವೀಟ್ ಕಾರ್ನ್ ತೇಲ್ಬೇಕು ಅಷ್ಟು ನೀರು ಹಾಕಿ 1 ಸ್ಪೂನ್ ಉಪ್ಪು ಹಾಕೊಂಡು ಅದನ್ನ ಒಂದು 25 ನಿಮಿಷ ಬೇಯಿಸ್ಕೊಳ್ಳೋಣ. 25 ನಿಮಿಷ ಬೇಯಿಸಿದ್ದಾದ್ಮೇಲೆ ಅದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಹೆಂಚಿಟ್ಕೊಂಡು ಅದು ಸುತ್ತ ಎಣ್ಣೆ ಹಾಕೋಬೇಕಾಗುತ್ತೆ. ನಾವು ಎಣ್ಣೆ ಹಾಕೊಂಡಾದ್ಮೇಲೆ ಸುತ್ತ ಉಪ್ಪು ಹಾಕೊಳ್ಳಿ. ಉಪ್ಪು ಚೆನ್ನಾಗಿ ಹೆಂಚಿಗೆ ಸವರ್ಕೊಳ್ಳಿ. ಇವಾಗ ಒಂದೊಂದೇ ಬೇಯಿಸಿರೋ ಸ್ವೀಟ್ ಕಾರ್ನ್ ಹೆಂಚಿನ ಮೇಲೆ ಇಡ್ತಾ ಬರಬೇಕಾಗುತ್ತೆ. ಹೆಂಚಿನ ಮೇಲೆ ಖಾರದ ಪುಡಿ ಆಗಲಿ ಸ್ಪೈಸಸ್ ಆಗಲಿ ಹಾಕೋದಕ್ಕೆ ಹೋಗ್ಬೇಡಿ, ತುಂಬಾ ಘಾಟ್ ಆಗ್ಬಿಡುತ್ತೆ. ಫಸ್ಟ್ ಉಪ್ಪಲ್ಲಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಬೇಕಾದ್ರೆ ಸ್ಪೈಸಸ್ಗಳನ್ನ ಹಾಕೋಬಹುದು. ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವೀಟ್ ಕಾರ್ನ್. ಅದು ಫುಲ್ ಬೆಂದೋಗಿದೆ, ಮೇಲೆಲ್ಲ ಒಂಥರ ರಫ್ ಆಗಬೇಕು. ಆ ಥರ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ರೆಸಿಪಿನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈಗ ಹೆಂಗು ಸಮ್ಮರ್ ಹಾಲಿಡೇಸ್ ಇರುತ್ತೆ, ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡಿ, ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಸ್ನ್ಯಾಕ್ ಟೈಮಲ್ಲಿ. ಇವಾಗ ಮೇಲೆಲ್ಲ ಸ್ವೀಟ್ ಕಾರ್ನ್ ರಫ್ ಆಗಿದೆ. ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಖಾರದ ಪುಡಿ ಹಾಕೋತಾ ಇದ್ದೀನಿ. ಅದ್ರ ಮೇಲೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಹೆಂಚಿನ ಮೇಲೆ ಬಿಸಿ ಹಾಗೆ ಇರುತ್ತಲ್ಲ, ಅದರಲ್ಲೇ ಸ್ವಲ್ಪ ಕಲಸ್ಕೊಳ್ಳಿ. ಉಪ್ಪು, ಎಣ್ಣೆ, ಖಾರದ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಲಾಸ್ಟಿಗೆ ನಿಂಬೆ ರಸನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಅದಕ್ಕೆ ರಸ ಬಿಟ್ಕೊಂಡು ಒರೆಸ್ಕೋತಾ ಬನ್ನಿ. ನಾನು ಹಾಕಿರೋ ಉಪ್ಪು, ಹುಳಿ, ಖಾರ ಈ 3 ಹಾಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ಬಾಯೆಲ್ಲ ಹುಳಿ ಖಾರ ಉಪ್ಪುಪ್ಪಾಗಿ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ. ನೋಡಿ ವೀಕ್ಷಕರೇ, ಇಷ್ಟ ಆಗೋಯ್ತು. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ಓಕೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.